ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೇತ್ರಾವತಿ ತೀರದ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಕಳೆದ 18 ದಿನಗಳಿಂದ ಅಸ್ಥಿ ಪಂಜರಗಳನ್ನು ಹುಡುಕುವ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಇಲ್ಲಿವರೆಗೆ ಕೇವಲ 6ನೇ ಗುಂಡಿಯಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಇಲ್ಲಿವರೆಗೆ ಯಾವುದೇ ಪೂರ್ಣ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಇದೆ. ನೇತ್ರಾವತಿ ಭಾಗದಲ್ಲಿ ಮಾತ್ರವಲ್ಲದೆ ಕನ್ಯಾಡಿಯ ಖಾಸಗಿ ಜಾಗದಲ್ಲೂ ಸರ್ಚಿಂಗ್ ನಡೆಸಲಾಗಿದೆ. ಎಲ್ಲಿಯೂ ಕೂಡ ಇಲ್ಲಿವರೆಗೆ ಮೂಳೆಯ ಸಾಕ್ಷಿ ಸಿಕ್ಕಿಲ್ಲ. ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾದ ಮಾಹಿತಿ ಕೊಡದೇ ಇದ್ರೂ ಕೂಡ ಇಲ್ಲಿವರೆಗೆ ಹೇಳಿಕೊಳ್ಳುವ ಸಾಕ್ಷಿ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಇದೆ. ಹೀಗಾಗಿ ಸಾಕ್ಷ್ಯ ತೋರಿಸಲು ಬಂದಿರುವ ಅನಾಮಿಕನ ಮೇಲೆಯೇ ಜನ ಸಂಶಯದ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಅಸಲಿಗೆ ಆತ ಶವಗಳನ್ನ ಹೂಳಿಯೇ ಇಲ್ಲ, ಇದೊಂದು ಕಟ್ಟುಕತೆ ಎನ್ನುವ ಮಾತುಗಳು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಹೀಗಾಗಿ ಎಸ್ಐಟಿ ಕೂಡ ಅನಾಮಿಕನ ಮಂಪರು ಪರೀಕ್ಷೆಗೆ ಮುಂದಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಅನಾಮಿಕ ದೂರುದಾರನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವಂತೆ ಆಗ್ರಹವೂ ಇದೆ. ಮತ್ತೊಂದೆಡೆ ಇದಕ್ಕೆ ವಿರುದ್ಧವೂ ಇದೆ. ಹೀಗಾಗಿ ಪರ ವಿರೋಧ ಜೋರಾಗಿಯೇ ಸಾಗಿದೆ. ಹಾಗಾದ್ರೆ ಇಷ್ಟು ಸದ್ದು ಮಾಡ್ತಾ ಇರುವ ಈ ಮಂಪರು ಪರೀಕ್ಷೆ ಅಂದ್ರೆ ಏನು? ಇದನ್ನ ಮೊದಲು ಎಲ್ಲಿ ಬಳಸಲಾಯಿತು? ಇದು ನಿಜಕ್ಕೂ ತನಿಖೆಗೆ ಸಹಕಾರಿಯಾಗುತ್ತಾ? ಮಂಪರು ಪರೀಕ್ಷೆಯಂತೆ ತನಿಖಾ ವ್ಯವಸ್ಥೆಯಲ್ಲಿ ಬಳಸುವ ಇತರೆ ಪರೀಕ್ಷೆಗಳು ಯಾವುವು? ಅದೆಲ್ಲವನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಿರುವಂತೆ ಬುರುಡೆ ಕೇಸ್ ರಾಜ್ಯವನ್ನ ದಾಟಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇದೆ. ಹಲವು ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಪಡ್ತಾ ಇದೆ. ಈಗಾಗಲೇ ಎಸ್ಐಟಿ ರಚನೆಯಾಗಿ ತನಿಖೆ ಜೋರಾಗಿಯೇ ಸಾಗ್ತಾ ಇದೆ. ಆದರೆ ತನಿಖೆಯಲ್ಲಿ ಅಂತಹ ಪ್ರಬಲ ಎನಿಸುವಂತಹ ಸಾಕ್ಷ್ಯಗಳು ಇಲ್ಲಿವರೆಗೆ ಸಿಕ್ಕಿಲ್ಲ. ಮೇಲ್ನೋಟಕ್ಕೆ ಇದನ್ನ ಕೊಂಚ ರೀತಿಯಲ್ಲಿ ತನಿಖೆಗೆ ಹಿನ್ನಡೆ ಅಂತಾಲೆ ಭಾವಿಸಲಾಗ್ತಾ ಇದೆ. ಹೀಗಿದ್ರೂ 16ನೇ ಗುಂಡಿ ವಿಚಾರವಾಗಿ ಸ್ಥಳೀಯ ಮಹಿಳೆಯನ್ನ ವಿಚಾರಣೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಇದಲ್ಲದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದವರ ಮಿಸ್ಸಿಂಗ್ ಮಿಸ್ಟ್ರಿಯನ್ನ ಕೂಡ ಎಸ್ಐಟಿ ಜಾಲಾಡ್ತಿದೆ. ಮತ್ತೊಂದೆಡೆ 1987ರಿಂದ ಇಲ್ಲಿವರೆಗೆ 287 ಅನಾಥ ಶವಗಳನ್ನ ಹೂಳಲಾಗಿದೆ ಅಂತ ಧರ್ಮಸ್ಥಳ ಪಂಚಾಯಿತಿ RTI ಅಡಿ ಮಾಹಿತಿ ನೀಡಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕೇಸ್ ವಿಚಾರವಾಗಿ ಪರ ವಿರೋಧ ಅಭಿಪ್ರಾಯಗಳು ಮುಂದುವರೆದಿದೆ. ಇಲ್ಲಿ ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದೇ ತಿಳಿತಾ ಇಲ್ಲ. ಇಡೀ ಪ್ರಕರಣ ಗೋಜಲು ಆಗ್ತಿದೆ. ಇಲ್ಲಿವರೆಗೆ ಬರೋಬ್ಬರಿ 17ಕ್ಕೂ ಹೆಚ್ಚು ಗುಂಡಿಗಳನ್ನ ಅಗೆಯಲಾಗಿದೆ. ಆದರೆ ಅನಾಮಿಕ ಹೇಳಿದಂತೆ ಶವಗಳ ಅವಶೇಷಗಳು ದೊಡ್ಡ ಪ್ರಮಾಣದಲ್ಲಿ ಸಿಕ್ತಿಲ್ಲ. ಎಸ್ಐಟಿ ದೃಢಪಡಿಸಿದೆ ಎನ್ನಲಾಗಿರುವ 6ನೇ ಗುಂಡಿಯಲ್ಲಿ ಸಿಕ್ಕಿರುವ ಮೂಳೆಗಳು ಕೂಡ ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅನಾಮಿಕನ ಮೇಲೆಯೇ ಸಂಶಯ ಮೂಡ್ತಾ ಇದೆ. ಜೊತೆಗೆ ಆತನ ನಡವಳಿಕೆ ವಿಚಾರಣೆ ಬಳಿಕ ಆತ ಎಲ್ಲಿ ಹೋಗುತ್ತಾನೆ, ಯಾರ ಮನೆಯಲ್ಲಿ ಇರುತ್ತಾನೆ ಅನ್ನೋದು ಕೂಡ ಈಗ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದರ ಜೊತೆಗೆ ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಆತ ನೀಡಿದ ಸಂದರ್ಶನದಲ್ಲಿ ಆತ ಹೇಳಿರುವ ಮಾತುಗಳು ಅನೇಕ ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕಿದೆ. ಜೊತೆಗೆ ಆತ ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಮಾಡಿದ್ರೂ ಕೂಡ ಆತನ ಹೇಳಿಕೆಗಳಲ್ಲಿ ಗೊಂದಲ ಕಂಡು ಬರ್ತಾ ಇದೆ. ವಿಶೇಷವಾಗಿ ಆತ ತಂದಿದ್ದ ಬುರುಡೆ ವಿಚಾರವಾಗಿ ಆತ ಪದೇ ಪದೇ ಗೊಂದಲಕ್ಕೀಡು ಮಾಡಿದ್ದಾನೆ ಅನ್ನೋದು ಒಂದು ಕಡೆಯವರ ವಾದ. ಸ್ಥಳದ ಮಾಜರು ಪ್ರಕ್ರಿಯೆ ನಡೆಯುವಾಗಲೂ ಕೂಡ ಆತ ಗೊಂದಲಕ್ಕೀಡಾಗಿದ್ದ ಅಂತ ಹೇಳಲಾಗುತ್ತೆ. ಹೀಗಾಗಿ ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವಂತೆ ಬಲವಾದ ಕೂಗು ಎದ್ದಿದೆ. ಮಂಪರು ಪರೀಕ್ಷೆ ಮಾಡಿದ್ರೆ ಸತ್ಯ ಹೊರಬರಲಿದೆ. ಇದರಿಂದ ಪ್ರಕರಣದ ಹಿಂದೆ ಯಾರಿದ್ದಾರೆ, ನಿಜವಾಗಿಯೂ ಷಡ್ಯಂತ್ರ ಮಾಡಲಾಗಿದ್ಯಾ ಅನ್ನೋದು ತಿಳಿದು ಬರಲಿದೆ ಅನ್ನೋದು ಕೆಲವರ ವಾದ. ಮತ್ತೆ ಕೆಲವರು ಈ ಪರೀಕ್ಷೆಯನ್ನ ಆತ ಹೇಳಿರುವ ಕೆಲ ಹೆಸರಿನ ವ್ಯಕ್ತಿಗಳಿಗೆ ಮಾಡಿದ್ರೆ ನಿಜಾಂಶ ಹೊರಬರಲಿದೆ ಅನ್ನೋದು ಕೂಡ ಮತ್ತೊಂದು ಗುಂಪಿನ ವಾದ. ಹೀಗಾಗಿ ಮಂಪರು ಪರೀಕ್ಷೆ ಈಗ ಸಿಕ್ಕಾಪಟ್ಟೆ ಮಹತ್ವ ಪಡೆದುಕೊಂಡಿದೆ. ನಾವಿಲ್ಲಿ ಈ ಮಂಪರು ಪರೀಕ್ಷೆ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹೆಸರೇ ಹೇಳುವಂತೆ ಮಂಪರು ಪರೀಕ್ಷೆ ಅಂದ್ರೆ ಅರವಳಿಕೆಯ ಪರೀಕ್ಷೆ. ಇದೊಂದು ತನಿಖಾ ಹಂತದಲ್ಲಿ ಪೊಲೀಸರು ಬಳಸುವ ವಿಧಾನ. ಸಾಮಾನ್ಯವಾಗಿ ಆರೋಪಿಗಳಿಂದ ಸತ್ಯ ಹೊರಹಾಕಲು ಈ ವಿಧಾನ ಬಳಸಲಾಗುತ್ತೆ. ಇಂಗ್ಲಿಷ್ನಲ್ಲಿ ಇದನ್ನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತ ಹೇಳಲಾಗುತ್ತೆ. ಹಾಗೆ ಇದನ್ನ ಟ್ರುತ್ ಸೇರಮ್ ಟೆಸ್ಟ್ ಅಂತಾಲೂ ಕರೆಯಲಾಗುತ್ತೆ. ಇದೊಂದು ರೀತಿಯಲ್ಲಿ ಲಿಟ್ಮಸ್ ಪರೀಕ್ಷೆ ಇದ್ದ ಹಾಗೆ. ಲಿಟ್ಮಸ್ ಟೆಸ್ಟ್ ನಲ್ಲಿ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಪೇಪರ್ ಹಾಕಿದ್ರೆ ಹೇಗೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆಯೋ, ಇಲ್ಲಿಯೂ ಅದೇ ಮಾದರಿಯಲ್ಲಿ ವ್ಯಕ್ತಿಯೊಳಗಡೆ ಅಡಗಿರುವ ಸತ್ಯವನ್ನ ಹೊರಹಾಕಲು ಅರವಳಿಕೆ ಔಷಧಿ ಬಳಸಲಾಗುತ್ತೆ. ಇದರಲ್ಲಿ ಪರೀಕ್ಷೆಗೆ ಒಳಪಡುವ ವ್ಯಕ್ತಿಗೆ ಸೋಡಿಯಂ ಪೆಂಟೋಥಾಲ್ ಅಥವಾ ಅದಕ್ಕೆ ಸರಿಸಮಾನವಾದ ಔಷಧವನ್ನ ಚುಚ್ಚುಮದ್ದಿನ ರೂಪದಲ್ಲಿ ನೀಡಲಾಗುತ್ತೆ.
ಈ ಡ್ರಗ್ ವ್ಯಕ್ತಿಯ ಮೆದುಳಿನ ಚಟುವಟಿಕೆಗಳನ್ನ ನಿಧಾನವಾಗಿಸಿ ವ್ಯಕ್ತಿಯ ಬುದ್ಧಿಗೆ ಮಂಪರು ಕವಿಯುವಂತೆ ಮಾಡಿ ಆತ ಅರೆಜಾಗೃತ ಸ್ಥಿತಿಯಲ್ಲಿ ಉತ್ತರಿಸುವಂತೆ ಮಾಡುತ್ತೆ. ಅಂದರೆ ಇಲ್ಲಿ ಆತ ಯೋಚಿಸಿ ಉತ್ತರ ನೀಡೋದಿಲ್ಲ, ಬದಲಾಗಿ ಆತ ಮಾಡಿದ್ದ ಕ್ರಿಯೆಗಳನ್ನೇ ಯಥಾವತ್ತಾಗಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ವ್ಯಕ್ತಿ ಸುಳ್ಳಿನ ಕುರಿತು ಆಲೋಚಿಸದೆ ನಿಜವನ್ನೇ ಮಾತನಾಡಲು ಆರಂಭಿಸ್ತಾನೆ. ವಿಶೇಷ ಅಂದ್ರೆ ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ವ್ಯಕ್ತಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ತನಿಖಾಧಿಕಾರಿಗಳು ಆತನಿಗೆ ಪ್ರಶ್ನೆ ಕೇಳಲು ಆರಂಭಿಸ್ತಾರೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನ ವಿಡಿಯೋ ಪ್ರಕ್ರಿಯೆ ಮೂಲಕ ದಾಖಲಿಸಲಾಗುತ್ತೆ. ಕೆಲವು ತಜ್ಞರ ಪ್ರಕಾರ ಈ ಪರೀಕ್ಷೆಯಲ್ಲಿ ಆರೋಪಿ ಅಥವಾ ಶಂಕಿತ ವ್ಯಕ್ತಿಗೆ ಸತ್ಯವನ್ನ ಮರೆಮಾಚಲು ಅಥವಾ ಸುಳ್ಳು ಕಥೆಗಳನ್ನ ಹೆಣೆಯಲು ಸಾಧ್ಯವಾಗುವುದಿಲ್ಲ. ಆತ ಬಹುತೇಕವಾಗಿ ನಿಜ ಸಂಗತಿಗಳನ್ನ ಹೊರಹಾಕುತ್ತಾನೆ ಎನ್ನುತ್ತಾರೆ. ಸಾಮಾನ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೋಡಿಯಂ ಪೆಂಟಥಾಲ್ ಅಥವಾ ಸೋಡಿಯಂ ಥಿಯೋಪೆಂಟಾಲ್ ಅನ್ನ ಬಳಸಲಾಗುತ್ತೆ. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ರೋಗಿಗಳನ್ನ ಶಾಂತಗೊಳಿಸಲು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತೆ. ಇದೊಂದು ಅಲ್ಪಾವಧಿಯ ಅರವಳಿಕೆಯಾಗಿದೆ, ಆದರೆ ವೇಗವಾಗಿ ಕಾರ್ಯನಿರ್ವಹಿಸುತ್ತೆ. ಹೀಗಾಗಿಯೇ ಇದನ್ನ ಮೊದಲಿನಿಂದಲೂ ತನಿಖಾ ವಿಧಾನಗಳಲ್ಲೂ ಬಳಸುವ ಪ್ರಕ್ರಿಯೆಗಳು ನಡೀತಾನೆ ಇದೆ. ನಿಮ್ಗೆ ತಿಳಿದಿರಲಿ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಸಂಕೀರ್ಣ ಅಪರಾಧ ಪ್ರಕರಣಗಳನ್ನ ಪರಿಹರಿಸಲು ಇರುವ ಮ್ಯಾಜಿಕ್ ಔಷಧಿ ಅಂತಾಲೇ ಹೇಳಲಾಗಿದೆ. ಯಾರಾದರೂ ಕೊಲೆ, ಕಳ್ಳತನ ಅಥವಾ ಮತ್ಯಾವುದೇ ಅಪರಾಧ ಮಾಡಿದಾಗ ಅವರಿಗೆ ಈ ಪರೀಕ್ಷೆಯನ್ನ ನಡೆಸುವ ಮೂಲಕ ಸತ್ಯವನ್ನ ಹೊರಗಡೆ ಹಾಕಬಹುದು ಅಂತ ಹೇಳಲಾಗುತ್ತೆ. ಆದರೆ ಈ ಪರೀಕ್ಷೆಯ ಬಗ್ಗೆಯೂ ಹಲವು ಇತಿಮಿತಿಗಳು, ಅಭಿಪ್ರಾಯ ಭೇದಗಳು ಇವೆ. ವೈದ್ಯಕೀಯ ತಜ್ಞರು ಮತ್ತು ಕಾನೂನು ವೃತ್ತಿಪರರು ಈ ಪರೀಕ್ಷೆಯ ಕುರಿತಂತೆ ಹಲವು ಅನುಮಾನ ವ್ಯಕ್ತಪಡಿಸುತ್ತಾರೆ. ಫಸ್ಟ್ ಆಫ್ ಆಲ್, ಇದೊಂದು ಔಷಧಿ ಅಷ್ಟೇ. ಪಳಗಿದ ಅಪರಾಧಿ ಅಥವಾ ಬಹಳ ದೃಢ ಮನಸ್ಸುಳ್ಳ ವ್ಯಕ್ತಿ ಇಂತಹ ಮಂಪರು ಸ್ಥಿತಿಯಲ್ಲೂ ಸಹ ಸುಳ್ಳು ಮಾಹಿತಿ ನೀಡಲು ಸಾಧ್ಯವಿದೆ. ಕಾರಣ, ಅರವಳಿಕೆ ಔಷಧಿಗಳು ಸತ್ಯವನ್ನೇ ಹೇಳುವ ಸ್ಥಿತಿಯನ್ನ ನಿರ್ಮಿಸಲು ಸಾಧ್ಯವಿಲ್ಲ. ಅವುಗಳು ಜನರನ್ನ ಕೇವಲ ಕಡಿಮೆ ಜಾಗರೂಕವಾಗಿ ಮತ್ತು ಹೆಚ್ಚು ಮಾತನಾಡುವಂತೆ ಮಾಡುತ್ತವೆ. ನೀವೇನಾದರೂ ಆಪರೇಷನ್ ಥಿಯೇಟರ್ಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಿರುವವರನ್ನ ನೋಡಬೇಕು. ಅಲ್ಲಿ ನಿಜಕ್ಕೂ ಅವರು ತಮಗೆ ಸಂಬಂಧಪಡದ ವಿಚಾರಗಳನ್ನೇ ಮಾತನಾಡುತ್ತಿರುತ್ತಾರೆ. ಮನೆಯಲ್ಲಿ ಮೌನ ಹಾಗೂ ಅಂತರ್ಮುಖಿ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ತಾರಕ ಸ್ವರದಲ್ಲಿ ಹಾಡುತ್ತಿರುತ್ತಾನೆ. ಕೆಲವೊಮ್ಮೆ ಆತ ಹೇಳೋದು ಕಲ್ಪನಾ ಕತೆ ಅಥವಾ ದೃಶ್ಯಗಳನ್ನೇ. ಹೀಗಾಗಿ ಇದು ನಂಬಲರ್ಹವಲ್ಲ ಅನ್ನುವ ವಾದವಿದೆ. ಇನ್ನು ವ್ಯಕ್ತಿ ತನ್ನ ನೈಜ ನೆನಪಿನ ವಿಷಯಗಳನ್ನಲ್ಲದೆ ಬೇರೆ ಇತರೆ ದೈನಂದಿನ ವಿಚಾರಗಳನ್ನ ಸಹ ಮಾತನಾಡಬಹುದು. ಮೇಲೆ ಹೇಳಿದ ಹಾಗೆ ಇಂತಹ ಔಷಧಗಳ ಪ್ರಭಾವದಲ್ಲಿ ಜನರು ಕೆಲವೊಂದು ಬಾರಿ ತಮ್ಮ ಕನಸುಗಳು, ಭಯ, ಕಲ್ಪನೆಗಳನ್ನ ಕೂಡ ವಾಸ್ತವ ವಿಚಾರದೊಡನೆ ಬೆರೆಸಿ ಮಾತನಾಡ್ತಾರೆ. ಕೆಲವೊಮ್ಮೆ ಎಂತಹ ಎಡವಟ್ಟುಗಳಾಗುತ್ತವೆ ಅಂದ್ರೆ ಅವರೆಂದು ಮಾಡಿಯೇ ಇರದ ಅಪರಾಧವನ್ನ ಕೂಡ ಮಾಡಿದ್ದೇವೆ ಎಂದು ಬಿಡಬಹುದು, ಅಥವಾ ವಾಸ್ತವವಾಗಿ ಸುಳ್ಳಾಗಿರುವ ಮಾಹಿತಿಗಳನ್ನ ಸಹ ಹಂಚಿಕೊಳ್ಳಬಹುದಾಗಿದೆ. ಇದಲ್ಲದೆ ಕೆಲವು ಜನರು ಈ ಮಂಪರು ಪರೀಕ್ಷೆಯಲ್ಲಿ ಬಳಸುವ ಔಷಧಿಗಳಿಗೆ ನಿರೋಧಕ ವ್ಯವಸ್ಥೆ ಬೆಳೆಸಿಕೊಂಡಿರುವ ಸಾಧ್ಯತೆಯೂ ಕೂಡ ಇರುತ್ತದೆ. ಇದಕ್ಕೆ ಅವರ ದೇಹ ಪ್ರಕೃತಿಯು ಕಾರಣವಾಗಿರಬಹುದು, ಇಲ್ಲವೇ ಹಿಂದೆ ಬಳಸುತ್ತಿದ್ದ ಔಷಧಗಳ ಕಾರಣದಿಂದಲೂ ಕೂಡ ಆ ನಿರೋಧಕತೆ ಬೆಳೆದಿರುತ್ತದೆ. ಹೀಗಾಗಿ ಇದು ಕೆಲವೊಮ್ಮೆ ವರ್ಕೌಟ್ ಆಗದೆ ಇರಬಹುದು. ಇನ್ನು ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದ್ರೆ, ಈ ಪರೀಕ್ಷೆಗೆ ಒಳಪಡುವ ವ್ಯಕ್ತಿ ಈ ಮೊದಲೇ ಮಾನಸಿಕವಾಗಿ ಸಿದ್ಧತೆ ನಡೆಸಿದ್ದರೆ ಆ ಪರೀಕ್ಷೆಯಲ್ಲಿ ನೆಗೆಟಿವ್ ರಿಸಲ್ಟ್ ಬರುವ ಸಾಧ್ಯತೆ ದಟ್ಟವಾಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಹಲವು ಭಾಷೆಯಲ್ಲಿ ತೆರೆಕಂಡಿದ್ದ ದೃಶ್ಯಂ ಸಿನಿಮಾದಲ್ಲಿ ಇಂಥದ್ದೊಂದು ಸೀನ್ ಬರುತ್ತೆ. ಆ ಚಿತ್ರದಲ್ಲಿ ವ್ಯಕ್ತಿ ತಾನು ಮಾಡಿರದೇ ಇದ್ದ ದೃಶ್ಯವನ್ನ ಬಲು ಮಜಬೂತಾಗಿಯೇ ಮರುಕಲ್ಪಿಸಿರುತ್ತಾನೆ. ಇದನ್ನ ಬಸ್ ಕಂಡಕ್ಟರ್ನಿಂದ ಹಿಡಿದು ಲಾಡ್ಜ್ ಮ್ಯಾನೇಜರ್ನವರೆಗೂ ನಡೆದೇ ಇದೆ ಅನ್ನುವ ರೀತಿಯಲ್ಲೇ ನಂಬಿಸಿರುತ್ತಾನೆ. ಹೀಗಾಗಿ ಬಹುಶಃ ಪರೀಕ್ಷೆಗೊಳಪಟ್ಟ ವ್ಯಕ್ತಿ ಮೊದಲೇ ಸಿದ್ಧತೆ ನಡೆಸಿದ್ರೆ, ಈ ಬಗ್ಗೆ ಮೊದಲೇ ವೃತ್ತಿಪರ ತರಬೇತಿ ಪಡೆದುಕೊಂಡಿದ್ದರೆ ಆತನಿಂದ ಸತ್ಯ ಹೊರತರಲು ಸಾಧ್ಯವಿಲ್ಲ. ಜೊತೆಗೆ ಇದು ಅರ್ಧ ಸತ್ಯವನ್ನ ಮಾತ್ರ ಬಿಂಬಿಸುವ ಸಾಧ್ಯತೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂಘಟಿತ ಅಪರಾಧಿಗಳು ಈ ವಿಚಾರದಲ್ಲಿ ಟ್ರೈನಿಂಗ್ ಪಡೆದಿರುವ ಸಾಧ್ಯತೆಗಳು ಇರುತ್ತವೆ. ಅದು ಭಯೋತ್ಪಾದಕರು ಆಗಿರಬಹುದು, ಇಲ್ಲವೇ ಕೆಂಪು ಉಗ್ರರು ಇರಬಹುದು. ಹೀಗಾಗಿ ಈ ಪರೀಕ್ಷೆಯಿಂದ ಖಚಿತ ಎನ್ನುವಂತ ಮಾಹಿತಿ ಸಾಕ್ಷ್ಯವನ್ನ ಹೊರಗೆಳೆಯಲು ಸಾಧ್ಯವಿಲ್ಲ. ಆದರೆ ತನಿಖೆಗೆ ಪೂರಕವಾದ ಮಾಹಿತಿಗಳು, ಸಂಗತಿಗಳು ಸಿಗಬಹುದು ಅಂತ ಹೇಳಲಾಗುತ್ತೆ. ಭಾರತೀಯ ಸಮಾಜದಲ್ಲಿ ಮಂಪರು ಪರೀಕ್ಷೆ ವಿಷಯವಾಗಿ ಮೊದಲಿನಿಂದಲೂ ಒಂದು ರೀತಿಯ ನಂಬಿಕೆ ಇರದ ಮಾತುಗಳೇ ಕೇಳಿ ಬಂದಿವೆ. ಉದಾಹರಣೆಗೆ, ಯಾರಾದರೂ ಎಡವಟ್ಟು ಮಾತನಾಡ್ತಾ ಇದ್ರೆ ಆತನಿಗೆ ಮಂಪರು ಹಿಡಿದಿರಬೇಕು ಅಂತ ಹೇಳುತ್ತಿದ್ರು. ಹಾಗೆ ತರ್ಕವಿಲ್ಲದೆ ಒಂದಕ್ಕೊಂದು ತಾಳೆಯಾಗದ ಮಾತುಗಳನ್ನ ಆಡುವವರಿಗೆ ಮಂಕು ಕವಿದಿರಬೇಕು ಅಂತ ಹೇಳುವ ಪದ್ಧತಿ ಇದೆ. ಇದನ್ನ ನಾವಿಲ್ಲಿ ಗಮನಿಸಲೇಬೇಕು. ಸ್ನೇಹಿತರೆ, ಇದೆಲ್ಲ ಮಂಪರು ಪರೀಕ್ಷೆಯ ವಿಧಾನ. ಅದರ ವಿಶ್ವಾಸಾರ್ಹತೆಯ ಪ್ರಶ್ನೆಯಾದರೆ ಈ ಪರೀಕ್ಷೆಯ ಕಾನೂನಿನ ಮಾನ್ಯತೆಯೂ ಕೂಡ
ಅಷ್ಟೇ ಮುಖ್ಯವಾಗುತ್ತೆ. ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಈ ಪರೀಕ್ಷೆಯ ಕುರಿತು ಬಹಳ ಎಚ್ಚರಿಕೆ ವಹಿಸಿದೆ. ಬೇಕಾಬಿಟ್ಟಿಯಾಗಿ ಈ ಪರೀಕ್ಷೆಯನ್ನ ನಡೆಸುವಂತಿಲ್ಲ. ಬದಲಿಗೆ ತನಿಖಾ ತಂಡಗಳು ಕಡ್ಡಾಯವಾಗಿ ಪ್ರಾಸಿಕ್ಯೂಷನ್ ಅನುಮತಿ ಪಡೆದಿರಲೇಬೇಕು. ಜೊತೆಗೆ 2010ರ ಆದೇಶದ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸುವಂತಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಅಂದ್ರೆ ವ್ಯಕ್ತಿಯ ಅನುಮತಿ ಇಲ್ಲದೆ ಪರೀಕ್ಷೆಗೆ ಒಳಪಡಿಸುವುದು ಸಂವಿಧಾನದ 20(3) ವಿಧಿಯ ಅಡಿಯಲ್ಲಿ ಸ್ವಯಂ ಅಪರಾಧದ ವಿರುದ್ಧ ಸಾಂವಿಧಾನಿಕ ರಕ್ಷಣೆ ಹಾಗೂ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನ ಉಲ್ಲಂಘಿಸುತ್ತದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಈ ಟೆಸ್ಟ್ ನಡೆಸೋದು ಅಂದುಕೊಂಡಷ್ಟು ಈಸಿ ಅಲ್ಲ. ಮತ್ತೊಂದು ಇಂಪಾರ್ಟೆಂಟ್ ಸಂಗತಿ ಅಂದರೆ ಪರೀಕ್ಷೆ ವೇಳೆ ಪಡೆದ ಯಾವುದೇ ಮಾಹಿತಿಯನ್ನ ನೇರ ಸಾಕ್ಷಿಯಾಗಿ ಬಳಸುವಂತಿಲ್ಲ. ಆದರೆ ಟೆಸ್ಟ್ನಲ್ಲಿ ನಡೆದ ವ್ಯಕ್ತಿಯ ಹೇಳಿಕೆಗಳನ್ನ ಇನ್ನೂ ಹೆಚ್ಚಿನ ಸುಳಿವು ಅಥವಾ ಸಾಕ್ಷಿಗಳನ್ನ ಕಲೆ ಹಾಕಲು ಬಳಸಿಕೊಳ್ಳಬಹುದು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಮಂಪರು ಪರೀಕ್ಷೆಯನ್ನ ಸಾಮಾನ್ಯ ಪ್ರಕರಣಗಳಲ್ಲಿ ಬಳಸೋದಿಲ್ಲ. ಸ್ನೇಹಿತರೆ, ಇಷ್ಟೆಲ್ಲ ಇತಿಮಿತಿಗಳ ನಡುವೆಯೂ ಮಂಪರು ಪರೀಕ್ಷೆ ಆಗಾಗ ಸದ್ದು ಮಾಡುತ್ತಲೇ ಇದೆ. ಇದರ ಇತಿಹಾಸ ನೋಡೋದಾದ್ರೆ ಅಮೆರಿಕಾದ ಹಾಲ್ಸ್ಲೆ ಎನ್ನುವವರು ಈ ನಾರ್ಕೋ ಪದದ ಸೃಷ್ಟಿಕರ್ತ. ನಾರ್ಕೋ ಅನ್ನುವುದು ಒಂದು ಗ್ರೀಕ್ ಪದ. ಈ ಪರೀಕ್ಷೆಯನ್ನ 1922ರಲ್ಲಿ ಟೆಕ್ಸಾಸ್ನಲ್ಲಿ ಮೊದಲ ಬಾರಿಗೆ 2 ಕೈದಿಗಳ ಮೇಲೆ ಪ್ರಯೋಗಿಸಲಾಯಿತು. ಡಾಕ್ಟರ್ ರಾಬರ್ಟ್ ಹೌಸ್ ಎಂಬ ವೈದ್ಯರು ಇದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗಾಗಿ ಬಳಸಿಕೊಂಡರು. ಇದರ ಬಳಿಕ 2ನೇ ಮಹಾಯುದ್ಧದಲ್ಲಿ ಗುಪ್ತಚರ ವಿಭಾಗದಲ್ಲಿ ಗೂಢಾಚಾರರ ಮೇಲೆ ಈ ಪ್ರಯೋಗ ಮಾಡಲಾಗಿತ್ತು. ಇನ್ನು ಭಾರತದಲ್ಲಿ ಈ ಮಂಪರು ಪರೀಕ್ಷೆ ಇತ್ತೀಚಿನ ದಶಕಗಳಲ್ಲಿ ಹೆಚ್ಚು ಚಾಲ್ತಿಗೆ ಬಂದಿದೆ. ಪ್ರಮುಖವಾಗಿ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಮಾತ್ರ ಈ ಮಂಪರು ಪರೀಕ್ಷೆಯನ್ನ ಬಳಸಲಾಗಿದೆ. 2002ರ ಗುಜರಾತ್ ದಂಗೆ ಪ್ರಕರಣ, 2003ರಲ್ಲಿ ಕರ್ನಾಟಕದಲ್ಲಿ ನಡೆದಿದ್ದ ನಕಲಿ ಚಾಪಾ ಕಾಗದ ಹಗರಣ ಹಾಗೂ ನಿಟಾರಿ ಹತ್ಯೆ ಪ್ರಕರಣ ಮತ್ತು 26/11 ಮುಂಬೈ ಉಗ್ರರ ದಾಳಿ ಮುಂತಾದ ಪ್ರಮುಖ ಕೇಸ್ಗಳಲ್ಲಿ ಮಾತ್ರ ಇದನ್ನ ಬಳಕೆ ಮಾಡಲಾಗಿದೆ. ಇನ್ನು ಮಂಪರು ಪರೀಕ್ಷೆಯಂತೆ ಪೊಲೀಸ್ ತನಿಖಾ ವಿಧಾನದಲ್ಲಿ ಇನ್ನೂ ಹಲವು ಪರೀಕ್ಷೆಗಳನ್ನ ಬಳಸಲಾಗುತ್ತಿದೆ. ಅವುಗಳಲ್ಲಿ ಬ್ರೈನ್ ಮ್ಯಾಪಿಂಗ್ ಕೂಡ ಒಂದು. ಇದರಲ್ಲಿ ಆರೋಪಿ ತಲೆಗೆ ಸೆನ್ಸರ್ ಅಳವಡಿಸಲಾಗುತ್ತೆ ಮತ್ತು ಕಂಪ್ಯೂಟರ್ ಪರದೆಯ ಮುಂದೆ ಕೂರಿಸಲಾಗುತ್ತದೆ. ಬಳಿಕ ಶಂಕಿತನನ್ನ 106 ಚಿತ್ರಗಳನ್ನ ನೋಡುವಂತೆ ಅಥವಾ ಶಬ್ದಗಳನ್ನ ಕೇಳುವಂತೆ ಪ್ರಚೋದಿಸಲಾಗುತ್ತದೆ. ಆತನ ಹಾವಭಾವಗಳೊಂದಿಗೆ ತಜ್ಞರ ವರದಿ ಆಧರಿಸಿ ಇಡೀ ಪ್ರಕರಣವನ್ನ ಭೇದಿಸಲಾಗುತ್ತೆ. ಇಲ್ಲಿ ಆರೋಪಿಯ ಮೂಡ್, ಎಮೋಷನ್ಗಳೇ ಆಧಾರವಾಗಲಿವೆ. ಈ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಚುಚ್ಚುಮದ್ದು ನೀಡೋದಿಲ್ಲ. ಅಲ್ಲದೆ ಈ ಪರೀಕ್ಷೆ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡೋದಿಲ್ಲ. ಇನ್ನು ಮತ್ತೊಂದು ಟೆಸ್ಟ್ ಅಂದ್ರೆ ಅದು ಲೈ ಡಿಟೆಕ್ಷನ್ ಪರೀಕ್ಷೆ. ಇದು ಕೂಡ ಅಪರಾಧಿಗಳಿಂದ ಖಚಿತ ಮಾಹಿತಿ ಸಂಗ್ರಹಿಸಲು ಸಾಕ್ಷಿಗೆ ಪೂರಕವಾದ ಸಂಗತಿಗಳನ್ನ ಬಯಲಿಗೆಳೆಯಲು ನಡೆಸಲಾಗುತ್ತೆ. ಇದು ಒಂದು ರೀತಿಯಲ್ಲಿ ECG ಪರೀಕ್ಷೆಯ ಮಾದರಿಯಲ್ಲೇ ನಡೆಯುತ್ತೆ. ಮಷಿನ್ ಪಕ್ಕದಲ್ಲಿ ವ್ಯಕ್ತಿಯನ್ನ ಮಲಗಿಸಿ ಆತನಿಗೆ ಯಂತ್ರವನ್ನ ಕನೆಕ್ಟ್ ಮಾಡಿ ಪ್ರಶ್ನೆ ಕೇಳಲಾಗುತ್ತೆ. ಹಾಗೆ ಆತ ಉತ್ತರಿಸುವಾಗ ರಕ್ತದೊತ್ತಡ, ಹಾರ್ಟ್ ಬೀಟ್ ಲೆಕ್ಕದಲ್ಲಿ ತಜ್ಞರು ವಿಷಯಗಳನ್ನ ದಾಖಲಿಸುತ್ತಾರೆ. ಇದನ್ನೇ ಲೈ ಡಿಟೆಕ್ಷನ್ ಟೆಸ್ಟ್ ಅಂತ ಹೇಳಲಾಗುತ್ತೆ. ಇನ್ನು ಈ 2 ಟೆಸ್ಟ್ಗಳ ಫಲಿತಾಂಶಗಳನ್ನ ಸಹ ಕೋರ್ಟ್ ಸಾಕ್ಷಿಯಾಗಿ ಪರಿಗಣಿಸೋದಿಲ್ಲ. ಬದಲಾಗಿ ತನಿಖಾಧಿಕಾರಿಗಳು ತಮ್ಮ ತನಿಖೆಯನ್ನ ಕರಾರುವಕ್ಕಾಗಿ ನಡೆಸಲು ಇದನ್ನ ಪೂರಕ ವಿಧಾನಗಳಾಗಿ ಬಳಸ್ತಾರೆ. ಸ್ನೇಹಿತರೆ, ತನಿಖೆಯ ವಿಧಾನಗಳು ಏನೇ ಇರಲಿ, ಇವುಗಳ ಅಂತಿಮ ಉದ್ದೇಶ ಸತ್ಯವನ್ನ ಬಯಲಿಗೆಳೆಯುವುದು. ಆದರೆ ಅವುಗಳ ವಿಶ್ವಾಸಾರ್ಹತೆಯ ಮೇಲೆ ಪ್ರಶ್ನೆ ಇರೋದರಿಂದ ಇವುಗಳನ್ನ ಕೇವಲ ತನಿಖೆಗೆ ಪೂರಕವಾಗಿ ಮಾತ್ರ ಬಳಸಲಾಗುತ್ತೆ. ಸದ್ಯ ಅನಾಮಿಕನ ಬುರುಡೆ ಪ್ರಕರಣದಲ್ಲೂ ಕೂಡ ಮಂಪರು ಪರೀಕ್ಷೆಯ ಮಾತು ಬಿರುಸಿನಿಂದಲೇ ಕೇಳಿ ಬರುತ್ತಿದೆ. ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಸದ್ಯ SIT ಮಂಪರು ಪರೀಕ್ಷೆ ವಿಚಾರವಾಗಿ ಯಾವುದೇ ಸುಳಿವು ನೀಡಿಲ್ಲ. ಆದರೆ ಅಂಥದ್ದೊಂದು ಆಪ್ಷನ್ ಮಾತ್ರ SIT ಮುಂದೆ ಇದ್ದೇ ಇದೆ. ಆದರೆ ಯಾರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಇನ್ನು ಉತ್ಖನನದಲ್ಲಿ ಯಾವುದೇ ದೊಡ್ಡ ಮಟ್ಟದ ಅಸ್ಥಿಪಂಜರ ಸಿಗದೇ ಇರೋದು ತನಿಖೆ ಸ್ಟಾಪ್ ಆಗುತ್ತಾ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಮತ್ತೊಂದೆಡೆ ತನಿಖಾ ಪ್ರಗತಿಯ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆಯು ದಟ್ಟವಾಗಿದೆ. ಇದಿಷ್ಟು ಬುರುಡೆ ಫೈಲ್ಸ್ ನ ಅಪ್ಡೇಟ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.